ಒಂದು ಸಕ್ಸಸ್ ಸೆಲೆಬ್ರೇಷನ್ ಮಾಡಿದ್ರಿ. ಇವತ್ತು ಕೂಡ ಒಂದು ಸೆಲೆಬ್ರಿಟಿ ಶೋ ನಡೀತಿದೆ. ಎಷ್ಟು ಖುಷಿ ಇದೆ ಸರ್ ಅಂತ ನಿಮಗೆ? ತುಂಬಾ ಖುಷಿ ಇದೆ ಆ್ಯಕ್ಚುಲಿ. ಅಂದರೆ ಇದು ಬರೀ ಸಕ್ಸಸ್ ಅಲ್ಲ, ಒಂದು ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು. ಅಂದರೆ ರೀಸೆಂಟಾಗಿ ಇತ್ತೀಚೆಗೆ ಈ ವರ್ಷದಲ್ಲಿ ಈ ಥರದೊಂದು ಸಕ್ಸಸ್ ಇಂಡಸ್ಟ್ರಿ ನೋಡೋಕ್ಕಾಗಲಿಲ್ಲ. ಅದು ಈ ಸಿನಿಮಾ ಮೂಲಕ ಆಯಿತು. ಇದು ನಮ್ಮ ಖುಷಿ ಜೊತೆ ಇಂಡಸ್ಟ್ರಿಗೂ ಒಂದು ಈ ಥರ ಸಕ್ಸಸ್ ಆಗಿ ಒಂದು ದಾರಿ ಆಯ್ತಲ್ವ, ಅದಕ್ಕೋಸ್ಕರ ನಮಗೂ ಖುಷಿ ಇದೆ. ಅಂದರೆ ಇಂಡಸ್ಟ್ರಿಯಿಂದ ನಮ್ಮದೇನೋ ಒಂದು ವರ್ಕು ಸೇರಿದೆ ಅನ್ನೋದು ನಮ್ಮೊಂದು ಪರ್ಸ್ನಲ್ ಖುಷಿ ಅಷ್ಟೇ. ನೀವು ಕಂಪ್ಲೀಟ್ ಸಿನಿಮಾ ನೋಡಿದಾಗ ನಿಮ್ಗೆ ಏನು ಸರ್ ಒಂದು ಇಷ್ಟ ಆಗಿದ್ದೆ ಏನಂದರೆ ಯಾವುದೋ ಒಂದು ಸೀನ್? ಯಾಕಂದರೆ ಪ್ರತಿಯೊಂದು ಸೀನಲ್ಲಿ ಕೂಡ ಅಳ್ತಾ ಇದ್ದಾರೆ, ಜನರು ನೋಡಿದವ್ರು ಕೂಡ ಅಳ್ತಾ ಇದ್ದಾರೆ. ನಿಮ್ಗೆ ಪರ್ಸ್ನಲ್ ಆಗಿ ಯಾವ್ದು ಇಷ್ಟ ಆಯಿತು ಅಂತ ಸರ್ ಒಂದು ಸೀನ್ ಬಗ್ಗೆ ಹೇಳೋದಾದ್ರೆ? ನನಗೆ ಸೀನಾಗಿ ತುಂಬ ಸೀನ್ಸ್ ಇಷ್ಟ. ಯಾಕಂದರೆ ನಾವು ಫೈಟ್ ಇರೋದು ಕಡಿಮೆ ನಮ್ಮ ಸಿನಿಮಾದಲ್ಲಿ, ಅದಕ್ಕೋಸ್ಕರ ಪ್ರತಿ ಸೀನು ಆ ಥರ ಎಂಗೇಜಿಂಗ್ ಆಗಿರಬೇಕು, ಒಂದು ಗ್ರಿಪ್ ಆಗಿರಬೇಕು, ಮತ್ತು ಅದೊಂದು ಫೈಟ್ ಥರ ಇರಬೇಕು ಅನ್ನೋದೇ ನನಗೆ ಇದು. ನನಗೆ ಆ ಮಚ್ಚು ಕೊಡೋ ಸೀನು ಭಾಳ ಇಷ್ಟ. ಯಾಕಂದರೆ ಅವನು ಅದೇ ಮಚ್ಚಿಂದ ಸಾಯ್ತಾನಂತ ಗೊತ್ತಿದ್ದರೂ ಮಾಡ್ಕೊಂಬರ್ತಾನಲ್ಲ, ಅದು ಒಂದು ಹೀರೋ ಕ್ಯಾರೆಕ್ಟರೈಸೇಷನ್ನು, ಆ ಬಿಲ್ಡಪ್, ಆ ಡೇರ್ನೆಸ್ಸು, ಅದು ಭಾಳ ಅಂದರೆ ಆ ಸೀನೇ ಆ ಕ್ಯಾರೆಕ್ಟರ್ನ ಎಷ್ಟು ಡೇರ್ ಅಂತ ಹೇಳುತ್ತೆ. ಅವನು ಮತ್ತು ಅದಕ್ಕೂ ಮೋಸ ಇಲ್ಲದೆ ಆ ಕ್ಯಾರೆಕ್ಟರ್ ಮಚ್ಚನ್ನ ಅಷ್ಟು ಒಂದು ಇದು ಫಿಟ್ಟಾಗಿ ಮಾಡಿಕೊಂಡು ಅವ್ನು ತೋರಿಸ್ತಾನೆ. ಒಂದು ಸ್ಟೀಲ್ ಮಚ್ಚನ್ನ ಹೊಡೆದು ಹೇಗಿದೆ ಅಂತ ಹೇಳ್ತಾನಲ್ಲ, ಆ ಸೀನ್ ನನಗೆ ಭಾಳ ಇಷ್ಟ ಆಯ್ತು. ಕಂಪ್ಲೀಟ್ ಸಿನಿಮಾ ಎಲ್ಲ ನೋಡಿದ್ರೆ ಇವಾಗ ಒಂದು 6 ದಿನ ಆಗಿದೆ. ದರ್ಶನ್ ಸರ್ ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ, ಏನಾದರೂ ಮಾತುಕತೆ ಆಡಿದ್ರ ಅಂತ ಸಿನಿಮಾ ನೋಡಿ ಆದಮೇಲೆ? ದರ್ಶನ್ ಸರ್ ಏನು ಹೇಳಿದ್ರು ಅಂತ ಸರ್? ಸಿನಿಮಾ ನೋಡಿ ಒಟ್ಟಾರೆಯಾಗಿ ಹೇಳಿದ್ದಾರೆ. ಅಂದರೆ ನಮ್ಮ ಬಗ್ಗೆ ಒಳ್ಳೆ ಕತೆ ಸ್ಟೋರಿ ಬರೆದಿದ್ದಾರೆ ರೈಟ್ರೆ ಅಂತ, ಅದ್ರ ಬಗ್ಗೆ ಅಪ್ರಿಸಿಯೇಷನ್ ಮಾಡಿದ್ದಾರೆ. ಆಮೇಲೆ ಮಾಸ್ತಿಗೆ ಒಳ್ಳೆ ಡೈಲಾಗ್ ಇದು ಮಾಡಿದ್ದಾರೆ ಅಂತ, ಆ ಥರದೊಂದು ಖುಷಿ ಹಂಚ್ಕೊಂಡಿದ್ದಾರೆ. ಅಂದರೆ ಒಂದು ಒಳ್ಳೆಯದು ನೀವೇನು ಹೇಳಿದರೆ ಅದನ್ನು ಸ್ಕ್ರೀನಲ್ಲಿ ಅದು ಕಾಣುತ್ತೆ ಅನ್ನೋದು ಅವರು ಆ ಥರದ್ದು ಒಂದು ಹಗ್ ಮಾಡಿ ಆ ಥರದ್ದೊಂದು ವಿಚಾರ ಹೇಳಿದ್ರು. ದರ್ಶನ್ ಸರ್ ಹೇಳಿದರು ಕತೆ ಮತ್ತು ಡೈಲಾಗ್ ಇದರಲ್ಲಿ ಕಾಟೇರದಲ್ಲಿ ಹೈಲೈಟ್ ಅಂತ ಕೂಡ ಮಾತಾಡಿದ್ರು ದರ್ಶನ್. ಹೌದೌದು, ಹೌದೌದು. ಹೇಗೆ ಅನಿಸುತ್ತೆ ಸರ್ ಅವರು ಒಂದು ಸೂಪರ್ ಸ್ಟಾರ್ ಈ ಥರ ಎಲ್ಲ ಹೇಳಿದಾಗ? ಅಂದರೆ ಇದೇ ಖುಷಿ. ಯಾಕಂದರೆ ಇಂಥ ಒಂದು ದೊಡ್ಡ ಬಳಗದಲ್ಲಿ ಒಂದು ಕತೆ ಬಗ್ಗೆ ಮಾತಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಚಾರ. ಯಾಕಂದರೆ ಎಷ್ಟೋ ಸಿನಿಮಾಗಳಲ್ಲಿ ಮೇಕಿಂಗ್ ಬಗ್ಗೆ ಮಾತಾಡ್ತಾರೆ, ಹೀರೋ ಬಗ್ಗೆ ಮಾತಾಡ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾರೆ, ಅವೆಲ್ಲ ಜೊತೆಗೆ ಒಂದು ಕತೆ ಕಂಟೆಂಟ್ ಬಗ್ಗೆ ಮಾತಾಡ್ತಾರಲ್ವ, ಅದು ಒಂದು ಖುಷಿ ಆಗುತ್ತೆ. ಎಲ್ಲೋ ಒಂದು ಸರಿ ಅಂದರೆ ಕತೆಗೆ ಇಂಪಾರ್ಟೆನ್ಸ್ ಇದೆಯಪ್ಪ, ನೆಕ್ಸ್ಟ್ ಬರೆಯೋರ್ಗೂ ಕತೆಗೆ ಒತ್ತು ಕೊಡಬೇಕು ಅನ್ನೋ ಒಂದು ಇದರಿಂದ ಒಂದು ಸೂಚನೆ ತಿಳಿಯುತ್ತೆ. ಇದ್ರುಗಳ ಮಧ್ಯೆ ಈ ಒಂದು ಸಮುದ್ರದಲ್ಲಿ ಮಧ್ಯೆ ಒಂದು ಕತೆನೂ ಒಂದು ಮಾತಾಗಿ ಫ್ರಂಟ್ ಲೈನಿಗೆ ಬರೋದು ತುಂಬ ವಿಶೇಷ. ಅದು ನನಗೆ ಪರ್ಸನಲ್ ಖುಷಿ ಇದೆ. ಅಂದರೆ ಕಾಟೇರ ಕತೆ ನಿಮ್ಮಲ್ಲಿ ಮೊದಲೇ ಇದ್ದಿತ್ತು ಅಂತ ಒಂದು ಲೈನು ಸ್ಟಾರ್ಟ್ ಮಾಡಿದಾಗ ತರುಣ್ ಸರ್ ಒಪ್ಕೊಂಡಿದ್ರಂತೆ. ಇದು ದರ್ಶನ್ ಸರ್ಗೆ ಹೇಗೆ ಸರ್? ದರ್ಶನ್ ಸರ್ ಫುಲ್ ಬಾಂಡೆಡ್ ಸ್ಕ್ರಿಪ್ಟ್ ಹೇಳಿದ್ದು, ಬಟ್ ಕತೆ ಮಾಡುವಾಗಾದರೆ ತುಂಬ ಇದು ಒಲೆಮಾರಿ ಬಗ್ಗೆ ನನಗೆ ತುಂಬ ಐಡಿಯಾಸ್ ಇತ್ತು. ಯಾಕಂದರೆ ನಮ್ಮ ಊರುಗಳಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅದ್ರ ಬಗ್ಗೆ. ಉಳುವನೆ ಹೊಡೆಯೋ ಬಗ್ಗೆ ನನಗೆ ರಿಸರ್ಚ್ ಮಾಡಿದೆ, ತುಂಬ ಕಾದಂಬರಿಗಳನ್ನ ಓದಿದೆ. ಇವಾಗ ಅದು ಆ್ಯಕ್ಚುಲಿ ಹಿಂಗೆ ರಿಸರ್ಚ್ ಮಾಡ್ತಾ ನನಗೆ ಕಾಗೋಡು ಹೋರಾಟ ಬಗ್ಗೆ, ಉಳುವನೆ ಒಡೆಯ, ಅದ್ರ ತಿಮ್ಮಪ್ಪ ಅವರು, ಆಮೇಲೆ ಮಂಜಪ್ಪ ಅವರು, ಅವ್ರದ್ದೆಲ್ಲ ಹಿಸ್ಟ್ರಿಗಳನ್ನೆಲ್ಲ ನಾನು ರಿಸರ್ಚ್ ಮಾಡಿದೆ. ಆಮೇಲೆ ಶಿವರಾಮ್ ಕಾರಂತರದ್ದು ಎಷ್ಟೋ ಬುಕ್ಸ್ಗಳ್ನ ಓದಿದೆ, ಕುಮ್ಮಿ ವೀರೋದ್ರಪ್ಪ ಅವ್ರದ್ದು ಬುಕ್ಸ್ಗಳ್ನ ಓದಿದೆ. ಅಂದರೆ ಆ ಎರಾನ ನಾನು ರಿಸರ್ಚ್ ಮಾಡ್ತಾ ಹೋದೆ. ಆ ರೈತರ ಸಮಸ್ಯೆ ಮೇಲು ಕೀಳು ಹೇಗಿದೆ ಅನ್ನೋದಕ್ಕೆ ನಮಗೆ ಸಿಗೋದು ಒಂದು ಕಾದಂಬರಿಗಳೇ. ಅಂದರೆ ಆಗಿನ ಇದನ್ನು ಕಟ್ಟಿಕೊಟ್ಟಿರ್ತಾರೆ. ಸೊ ಆ ಥರ ವಿಚಾರಗಳನ್ನ ಅವರೆಲ್ಲ ಓದಿ ಆ ವಿಷಯಗಳು ಹೀಗಿರುತ್ತಾ ಅಂತ ನಾವೇ ಒಂದು ತಿಳ್ಕೊಂಡು ಒಂದು ಡೈಜೆಸ್ಟ್ ಮಾಡಿಕೊಂಡು ಈ ಸಬ್ಜೆಕ್ಟ್ನ ಬರೆದಿರೋದು. ಸಬ್ಜೆಕ್ಟ್ ಯಾವ ರೀತಿ ಅಂದರೆ ಕನ್ನಡ ಆಡಿಯನ್ಸಿಗೆ ಎಲ್ಲರಿಗೂ ಮನ ಮುಟ್ಟುವಂಥದ್ದಾಗಿದೆ. ಪ್ರತಿಯೊಬ್ಬರು ನೋಡ್ಕೊಂಡು ಬಂದವರು, ಥಿಯೇಟ್ರಿಂದ ಹೊರಗಡೆ ಬಂದವರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಥರದ್ದೆಲ್ಲ ರಿವ್ಯೂ ಕೇಳಿದಾಗ ನೋಡಿದಾಗ ನಿಮಗೆ ಏನು ಅನಿಸ್ತು ಸರ್ ಅಂತ? ಅಲ್ಲ, ತುಂಬ ಖುಷಿ ಆಗುತ್ತೆ. ನಾನು ಮೊದಲೇ ಹೇಳಿದ್ದೆ ಏನಂದರೆ, ಒಂದು ಕಾದಂಬರಿ ಇಟ್ಕೊಂಡು ಸಿನಿಮಾ ಮಾಡ್ಬೋದು, ಒಂದು ಸಿನಿಮಾನ ಕಾದಂಬರಿ ಮಾಡ್ಬೋದು, ಅಷ್ಟು ಗಟ್ಟಿ ಕಂಟೆಂಟು, ಅಷ್ಟು ನೀಟ್ ಇದೆ ಅಂತ ನಾನು ತುಂಬ ಇದಕ್ಕಿಂತ ಮುಂಚೆ ಹೇಳಿದ್ದೆ. ಅದು ಇವಾಗಲೂ ಬದ್ಧವಾಗಿದ್ದೀನಿ. ಅಂದರೆ ಒಂದು ಸಿನಿಮಾನೇ ಕಾದಂಬರಿ ಮಾಡುವಷ್ಟು ಒಂದು ನೀಟ್ ಕತೆ ಇದು ಅಂತ ಹೇಳಕ್ಕೆ ಬಯಸ್ತೀನಿ. ಓವರಾಲ್ ಅಂದ್ರೆ ಈ ಇಂಡಸ್ಟ್ರಿಗೆ ಈ ಸಕ್ಸಸ್ ಬೇಕಾಗಿತ್ತು. ಈ ವರ್ಷ ಇದೊಂದು ಸಕ್ಸಸ್ ಬೇಕಾಗಿತ್ತು. ಈ ಕಾಟೇರ ಮೂಲಕ ಒಂದು ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು ಈ ವರ್ಷ. ಅಂದರೆ 23ರಲ್ಲಿ ಎಂಡಿಂಗ್ ಆದರೂ ಕೂಡ ಬರೋ ವರ್ಷ ಇದೊಂದು ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಂತ ಸರ್? ಮೊನ್ನೆ ಭಾಷೆ ಹೇಳಿದರು, ಅಂದರೆ ಈ ಒಂದು ಸಕ್ಸಸ್ ಬರೀ ನಮ್ಮ ಟೀಮದಲ್ಲ, ಇಂಡಸ್ಟ್ರಿ ಅಂತ. ಎಷ್ಟೋ ಸಿನಿಮಾಗಳು ಅರ್ಧದಲ್ಲಿ ನಿಂತಿರ್ತವೆ, ಅದ್ರ ವ್ಯವಹಾರಗಳು ನಿಂತಿರ್ತವೆ. ಎಷ್ಟೋ ಜನರು ಮಾಡೋಕ್ಕೆ ಏನಪ್ಪ ಈಗಿನ ಸ್ಥಿತಿ ಭಾಳ ಗಂಭೀರ ಇದೆಯಲ್ಲ ಅಂತ ಯೋಚನೆ ಮಾಡಿರ್ತಾರೆ.
ಇವೆಲ್ಲ ಮತ್ತೆ ಟೇಕ್ ಓವರ್ ಆಗುತ್ತೆ ಈ ಸಿನಿಮಾದಿಂದ. ಇದು ಒಂದು ಕನ್ನಡ ಇಂಡಸ್ಟ್ರಿ ಹಿಟ್ ಇದು ಅಂತ ಅವ್ರು ಹೇಳಿದ್ರು. ಅದು ಸತ್ಯ ಅದು ಯಾವಾಗಲೂ. ಯಾಕಂದರೆ ಇದ್ರ ಮೂಲಕ ಯಾಕಂದರೆ ನಾವು ಒಂದು ವರ್ಷದಿಂದ ತುಂಬ ಕಷ್ಟದಲ್ಲಿತ್ತು ಕನ್ನಡ ಇಂಡಸ್ಟ್ರಿ. ಅಂದರೆ OTTಯಲ್ಲಿ ತಗೊಳ್ಳೋದಾಗಿರ್ಬೋದು, ಥಿಯೇಟ್ರಲ್ಲಿ ತಗೊಳ್ಳೋದಾಗಿರ್ಬೋದು, TV ತಗೊಳ್ಳೋದಾಗಿರ್ಬೋದು, ತುಂಬ ಒಂದು ನೆಗೆಟಿವಲ್ಲಿತ್ತು. ಈ ಒಂದು ಸಿನಿಮಾದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಶುರುವಾಗಿದೆ. ಅದು 2024 ಬಿಗಿನ್ ಆಗಿರೋದ್ರಿಂದ ನಮಗೆ ಇಡೀ ಒಂದು ವರ್ಷ ಚೆನ್ನಾಗಿ ಇದು ಮಾಡೋದು. ಅಂದರೆ ಫಸ್ಟ್ 5 ಓವರ್ಗೆ ರನ್ ಬಂದರೆ ಇನ್ನು ಉಳ್ದವ್ರು ನೋಡ್ಕೊಂಡು ಆಡ್ಬೋದು ಅನ್ನೋದು ಅಷ್ಟೇ. ತರುಣ್ ಸರ್ನು ನಾವು ಮಾತಾಡ್ತಾ ಬಂದಾಗ ಕತೆ ಮೇಲೆ ಒಂದು 6 ಮಂತ್ ನಾವು ವರ್ಕ್ ಮಾಡಿದ್ವಿ. ಇನ್ನೂ ಇಂಪ್ರೂವ್ಮೆಂಟ್ ಏನು ಮಾಡಬೇಕು, ಇನ್ನೂ ಏನೋ ಬೇಕು ಅಂತ ಒಂದು 6 ಮಂತ್ ಇದ್ರ ಬಗ್ಗೆ ವರ್ಕ್ ಮಾಡಿದ್ದೀವಿ, ಆಮೇಲೆ ರೆಡಿ ಆಗಿದ್ದು ಅಂತ ಹೇಳ್ತಿದ್ರು. ಆ ಸಿಚುವೇಶನ್ ಹೇಗಿತ್ತು ಅಂತ ಸರ್? ಅದು ಅಂತೂ ಇಬ್ಬರು ಡೈರೆಕ್ಟ್ರ್ ಬೇರೆ ನಮ್ಮದು. ಅಂದರೆ ನಂದು ಗುರು ಶಿಷ್ಯರು ಜೆಂಟ್ಲ್ಮ್ಯಾನ್ ಆಗಿತ್ತು, ಗುರು ಶಿಷ್ಯರು ಇವ್ರದ್ದು ರಾಬರ್ಟ್ ಆಗಿತ್ತು. ಇಬ್ಬರು ಡೈರೆಕ್ಟ್ರು ಒಂದು ಟೇಬಲಲ್ಲಿ ಕೂತ್ಕೊಂಡು ಲಾಕ್ಡೌನಲ್ಲಿ ಯಾರೂ ಇಲ್ಲ, ನಾವಿಬ್ಬರೇ. ಅಂದರೆ ನಮಗೆ ಕಂಟೆಂಟ್ ನಾನು ಕೊಡ್ತಾಯಿದ್ದೆ, ಅವರು ಕಮರ್ಷಿಯಲ್ನ ಟರ್ನ್ ಮಾಡ್ತಾಯಿದ್ರು. ಒಂದೊಂದು ಕಮರ್ಷಿಯಲ್ ನಮಗೆ ಇಷ್ಟ ಆಗ್ತಿತ್ತು, ಒಂದೊಂದು ಕಮರ್ಷಿಯಲ್ ಇದಾಗಿಲ್ಲ, ಒಂದೊಂದು ಕಂಟೆಂಟ್ ಅವ್ರಿಗೂ ಇಷ್ಟ ಆಗ್ತಿರಲಿಲ್ಲ. ತುಂಬ ಜಗಳ ಆಡ್ತಾಯಿದ್ವಿ ಅಷ್ಟೇ. ಸರ್ ಇಷ್ಟೊಂದು ಯಾಕೆ ಇದು ಅಂತ ನಾನು ಕೇಳ್ತಾಯಿದ್ದೆ. ಇಲ್ಲ ಹೀರೋಯಿಗೆ ಬಿಲ್ಡಪ್ ಸರ್ ಬೇಡ ಅಂತ, ಇಲ್ಲ ಈ ಥರ ಇದ್ದರೆ ವರ್ಕ್ ಆಗುತ್ತೆ ಅನ್ನೋದು ತುಂಬ ವಿಚಾರಗಳು. ಅಂದರೆ ಎಷ್ಟೋ ಕಮರ್ಷಿಯಲ್ ವಿಷಯಗಳು ಅವರಿಂದ ಕಲ್ತಿದ್ದೀನಿ. ಮತ್ತು ಒಂದು ಕಂಟೆಂಟ್ನ ಕಮರ್ಷಿಯಲಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ಈ ಸಿನಿಮಾದಿಂದ ಗೊತ್ತಾಗಿದೆ ನನಗೆ. ಒಂದು ಏನು ಅಂತಂದರೆ ಇಬ್ಬರದ್ದು ಕಾಂಬಿನೇಷನ್ನೇ ಒಂಥರ. ಅಂದರೆ ಅವ್ರು ಏನು ಹೇಳ್ತಾಯಿದ್ರು, ಈ ಥರದ್ದು ಬೇಕಂತ, ಈ ಥರ ಹಿಂಗಿದ್ರೆ ಅಂತ ಅವ್ರು ಏನು ಹೇಳ್ತಾಯಿದ್ರು, ನಾನು ಅದನ್ನು ಒಂದು ದಿನ ಯೋಚನೆ ಮಾಡಿ ನಾನು ಅದನ್ನು ತೊಗೊಂಡು ಬರ್ತಾಯಿದ್ದೆ. ಅದನ್ನು ಇಟ್ಬಿಟ್ಟು ಅದನ್ನು ಮತ್ತೆ ಇನ್ನು ಏನು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.